ಹಾಂ ಮತ್ತೆ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮೂರಲ್ಲಿ ರಾಮನವಮಿ ಹಬ್ಬಕ್ಕೆ ದೇವಸ್ಥಾನದ ಹತ್ರ ಫಂಕ್ಷನ್ ಮಾಡ್ತಿದ್ದು. ಅದಕ್ಕೆ ದೇವಸ್ಥಾನಕ್ಕೆಲ್ಲ ಆಂಜನೇಯನ ದೇವಸ್ಥಾನಕ್ಕೆ ಬಾಳೆಕಂದು ಮಾವಿನ ಸೊಪ್ಪು ಎಲ್ಲ ಹಾಕ್ತಿದ್ದು. ಅಲ್ಲಿಂದ ಸೀದಾ ಪಲಾವ್ ಮೊಸರನ್ನ ಮಾಡಬೇಕಾಗಿತ್ತು ಎಡೆಗೆ. ಅದಕ್ಕೆ ಪಲಾವಿಗೆಲ್ಲ ರೆಡಿ ಮಾಡ್ಕೊತಿದ್ದು. ನಾನು ನಮ್ಮ ಫ್ರೆಂಡು ಇಬ್ಬರು ಸೇರ್ಕೊಂಡು ತರಕಾರಿ ಎತ್ತಿದ್ದು. ತರಕಾರಿ ಹೆಚ್ಚಾದ್ಮೇಲೆ ಅವರು ಅನ್ನಕ್ಕೆ ಇಟ್ಕೊಳಕ್ಕೆ ಒಲೆ ಹಚ್ತಿದ್ರು. ಗ್ಯಾಸ್ ಇಲ್ದಿರೋದ್ರಿಂದ ಸೌದೆಲೆ ಮಾಡ್ತಾಯಿದ್ದೀವಿ. ಒಳ್ಳೆ ಸೌದೆ ಇದ್ದು ಚೆನ್ನಾಗಿ ಉರಿತಿದ್ದು ಎರಡು. ಒಂದು ಕಡೆ ಅನ್ನ, ಒಂದು ಕಡೆ ಪಲಾವ್ ಮಾಡ್ತಿದ್ದು. ಪಲಾವೆಲ್ಲ ನೀಟಾಗಿ ದಮ್ ಕಟ್ಟಕ್ಕೆ ಬಂತು. ಆಮೇಲೆ ಮೊಸರನ್ನ ನೋಡಿ ಯಾವ ಥರ ಇದೆ. ಮೊಸರೆಲ್ಲ ಕಲಿಸ್ಬಿಟ್ಟು ನೀಟಾಗಿ ಅನ್ನ ಬೇಯಿಸಿ ಒಳ್ಳೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದು. ಅಲ್ಲಿಂದ ಸೀದಾ ಪಲಾವ್ ಮೊಸರನ್ನ ತಗೊಂಬಂದು ದೇವಸ್ಥಾನದ ಹತ್ರ ಎಲ್ಲ ಉತ್ಸವ ಅಲ್ಲೇ ಬರ್ತಾಯಿತ್ತು. ನಿಟ್ಟೂರಮ್ಮನ ದೇವಸ್ಥಾನದಿಂದ ಉತ್ಸವ ಸ್ಟಾರ್ಟು. ಉತ್ಸವ ಬರ್ತಾಯಿತ್ತು. ಸಖತ್ ಜನ ಬಂದಿದ್ರು. ಹಂಗೆ ಸೀದಾ ನಾಸಿಕ್ ಬಡಿತಾಯಿದ್ರು. ನಾಸಿಕ್ ಅವ್ರು ನಮ್ಮೂರವ್ರೆ, ಚೆನ್ನಾಗಿ ಬಡಿತಾರೆ. ನಾಸಿಕ್ ಬಡಿತಾಯಿದ್ರು, ಎಲ್ಲ ನೋಡ್ತಾಯಿದ್ರು. ಹಂಗೆ ಆಮೇಲೆ ನೆಕ್ಸ್ಟ್ ಪಲಾವ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಪಲಾವ್ ಮೊಸರನ್ನ ಎಲ್ಲರೂ ನೀಟಾಗಿ ಪಲಾವ್ ಮೊಸರನ್ನ ತಿಂತಾಯಿದ್ರು ಇಸ್ಕೊಂಡು. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮೂರ ರಾಮನವಮಿ ಹಬ್ಬಕ್ಕೆ ನಾವು ಇವಾಗ ಪೂಜಾರ್ನ ಮಾತಾಡ್ತಾ ಇದ್ದೀವಿ. ಪೂಜಾರ ಏನಾರು ಹೇಳ್ರಿ. ಹಾಂ ಮತ್ತೆ ಎಲ್ಲ ಸರ್, ನಿಮ್ಮ ಹೆಸರು ಸರ್? ಯಾಕೆ ಒಬ್ಬರೇ ಬಂದಿದ್ದೀರಾ? ರಾಮನವಮಿ ಮಾಡ್ತಾರಲ್ಲ. ಮತ್ತೆ ಇನ್ನೇನು ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ರಾಮನವಮಿಗಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹಾಂ, ಏನಾದ್ರು ಮಾತಾಡಿ ಸರ್. ಹಾಂ, ಏನಾದ್ರು ಮಾತಾಡಿ.